ಮಾಸ್ಕ್ ಹಿಂದಿನ ಮುಖವನ್ನ ಕಳಿಸ್ತಾ ಇದೆ ರಿಪಬ್ಲಿಕ್. ಧರ್ಮಸ್ಥಳ ವಿರುದ್ಧದ ಷಡ್ಯಂತರದ ಹಂತವಾದ ಇನ್ವೆಸ್ಟಿಗೇಟಿವ್ ರಿಪೋರ್ಟ್ಗಳನ್ನ ಮೊದಲು ಬಯಲಿಗೆಳೆದಿದೆ ರಿಪಬ್ಲಿಕ್ ಕನ್ನಡ. ಯಾರು ಹೇಳ್ತಿರೋದು ಸುಳ್ಳು, ಯಾರು ಹೇಳ್ತಿರೋದು ನಿಜ, ಯಾರ ಅಸ್ತಿತ್ವದಲ್ಲಿ ಹುರುಳಿದೆ, ಯಾರ ಅಸ್ತಿತ್ವದಲ್ಲಿ ಹುರುಳಿಲ್ಲ, ಇದೆಲ್ಲದರ ಬಗ್ಗೆ ಎಕ್ಸ್ಕ್ಲೂಸಿವ್ ರಿಪೋರ್ಟ್ಗಳನ್ನ ಕೊಟ್ಟಿದ್ದು ರಿಪಬ್ಲಿಕ್ ಕನ್ನಡ. ಇದೀಗ ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್. ರಿಪಬ್ಲಿಕ್ನಲ್ಲಿ ಈ ಮುಸುಕುದಾರಿಯ ಅಸಲಿ ಫೋಟೋ ಇದೆ. ಮಂಡ್ಯದ ಚಿನ್ನಯ್ಯ, ಈತನ ಮುಖವಾಡ ಕಳಿಸಿದೆ ರಿಪಬ್ಲಿಕ್ ಕನ್ನಡ. ಮಾಸ್ಕ್ ಹಿಂದಿನ ಮುಖವನ್ನ ರಿಪಬ್ಲಿಕ್ ಕನ್ನಡ ಬಯಲು ಮಾಡ್ತದೆ. ಇಡೀ ದೇಶ, ಇನ್ಫ್ಯಾಕ್ಟ್ ಇಡೀ ಅಂತಾರಾಷ್ಟ್ರೀಯ ಮಟ್ಟದ ಮಾಧ್ಯಮಗಳು ಈತನನ್ನ ಭೀಮಾ, ಮುಸುಕುದಾರಿ, ಮಾಸ್ಕ್ ಮ್ಯಾನ್, ನೂರಾರು ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಬಂದಿರುವ ದೈವಾಂಶ ಸಂಭೂತ ಅಂತ ಏನ್ ಕರಿತಾ ಇದ್ರು ಆತನ ಫೋಟೋ ಇದೀಗ ರಿಪಬ್ಲಿಕ್ ಕನ್ನಡದ ಮೂಲಕ ನಿಮ್ಮ ಮುಂದೆ. ರಿಪಬ್ಲಿಕ್ ಕನ್ನಡದ ಮೂಲಕ ನಿಮ್ಮ ಮುಂದೆ ಕೊಂಚ ಬ್ಲರ್ ಇದೆ ವಿಜುವಲ್ಸ್. ಈಗಲೂ ಕೂಡ ರಿಪಬ್ಲಿಕ್ ಕನ್ನಡ ನ್ಯಾಯಬದ್ಧವಾದ ವರದಿಯನ್ನ ಪ್ರಸಾರ ಮಾಡ್ತಾ ಇದೆ. ಎಸ್ಐಟಿ ಅಧಿಕಾರಿಗಳು ಆತನ ಮುಖವನ್ನ ಬಹಿರಂಗಪಡಿಸುವವರೆಗೂ ಆತನ ಮುಖಚರಹೆಯನ್ನ ಕ್ಲಿಯರ್ ಕಟ್ ಆಗಿ ನಿಮ್ಮ ಮುಂದಿಡೋ ಹಾಗಿಲ್ಲ. ಹಾಗಾಗಿ ಆ ಜವಾಬ್ದಾರಿಯನ್ನ ಅರಿತು ಈ ಚಿನ್ನಯ್ಯನ ಫೋಟೋವನ್ನ ಬ್ಲರ್ ಮಾಡಿ ನಿಮ್ಮ ಮುಂದಿಟ್ಟಿದ್ದೇವೆ. ಒಂದು ಕಡೆಯಲ್ಲಿ ಮಾಸ್ಕ್ ಹಾಕೊಂಡಾಗ ಈತ ಹೇಗಿದ್ದ, ಮಾಸ್ಕ್ ಕಳಚಿದ ನಂತರದಲ್ಲಿ ಚಿನ್ನಯ್ಯ ಹೇಗಿದ್ದಾನೆ ಗಮನಿಸ್ತಾ ಇದ್ದೀವಿ. ಭೀಮಾ, ನೂರಾರು ಹೆಣ್ಣು ಮಕ್ಕಳ ಪಾಲಿಗೆ ನ್ಯಾಯ ಕೊಡಿಸಲಿಕ್ಕೆ ಅವತರಿಸಿರುವ ಭೀಮಾ ನಿಮ್ಮ ಸ್ಕ್ರೀನ್ ಮೇಲೆ. ಸುಳ್ಳು ಕಥೆಗಳನ್ನ ಕಟ್ಟಿ ನ್ಯಾಯಾಧೀಶರ ಮುಂದೂ ಕೂಡ ಸುಳ್ಳು ಹೇಳಿ ಇದೀಗ ಎಸ್ಐಟಿ ಅಧಿಕಾರಿಗಳ ಅತಿಥಿ. ಇಷ್ಟು ದಿನ ರಾಜಾತಿಥ್ಯ ಕೊಡ್ತಾ ಇರುವ ಎಸ್ಐಟಿ ಅಧಿಕಾರಿಗಳು ಇನ್ನು ಮುಂದೆ ಎಸ್ಐಟಿ ಅಧಿಕಾರಿಗಳ ಅಸಲಿ ಪವರ್ ಏನು ಅನ್ನೋದನ್ನ ಈ ಚಿನ್ನಯ್ಯ ಅನುಭವಿಸಬೇಕಾಗತ್ತೆ. ನ್ಯಾಯಾಧೀಶರ ಮುಂದೆ ಮತ್ತೊಮ್ಮೆ ಈತನನ್ನ ಹಾಜರುಪಡಿಸಲಾಗಿದೆ. ಮೊದಲ ಬಾರಿ ಈತನೇ ಹೋದ, ಈಗ ಎಸ್ಐಟಿ ಅಧಿಕಾರಿಗಳು ಕರ್ಕೊಂಡು ಹೋಗಿದ್ದಾರೆ. ನ್ಯಾಯಾಧೀಶರ ಸಮ್ಮುಖದಲ್ಲಿ ಚಿನ್ನಯ್ಯನನ್ನ ಅಲಿಯಾಸ್ ಮಾಸ್ಕ್ ಮ್ಯಾನ್, ಅಲಿಯಾಸ್ ಭೀಮಾ, ಅಲಿಯಾಸ್ ಅನಾಮಿಕಾ ಈತನನ್ನ ಹಾಜರುಪಡಿಸಲಾಗಿದೆ. ಎಸ್ಐಟಿ ತನಿಖಾಧಿಕಾರಿಗಳ ವಶಕ್ಕ ಅಥವಾ ಸೀದಾ ಜೈಲಿಗ? ನ್ಯಾಯಾಧೀಶರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇದನ್ನ ತಿಳಿಸುವವರಿದ್ದಾರೆ. ಚಿನ್ನಯ್ಯನ ಅಸಲಿ ಮುಖದ ದರ್ಶನವನ್ನ ರಿಪಬ್ಲಿಕ್ ಕನ್ನಡದ ಮೂಲಕ ನೀವು ಗಮನಿಸ್ತಾ ಇದ್ದೀರಿ. ಸುಜಾತಾ ಭಟ್, ಆಕೆಯ ಅಸಲಿ ಕಥೆ ಏನು ಬ್ರೇಕ್ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಈ ಚಿನ್ನಯ್ಯ, ಆತನ ಹಿನ್ನೆಲೆ ಏನು, ಈತನ ಪತ್ನಿ ಹೇಳೋದೇನು, ಸಂಬಂಧಿಕರೇ ಹೇಳೋದೇನು, ಈತನ ಸ್ನೇಹಿತರೇ ಹೇಳೋದೇನು, ಇದರ ವಿಚಾರಗಳನ್ನ ಕೂಡ ಬಯಲಿಗೆಳೆದದ್ದು ರಿಪಬ್ಲಿಕ್ ಕನ್ನಡ. ಇದೀಗ ಈತನ ಫೋಟೋವನ್ನ ಕೂಡ ವೀಕ್ಷಕರ ಮುಂದಿಡ್ತಾ ಇರುವ ಪ್ರಪ್ರಥಮ ವಾಹಿನಿ ರಿಪಬ್ಲಿಕ್ ಕನ್ನಡ. ಮುಖವಾಡ ಕಳಚಿದಾಗ ಚಿನ್ನಯ್ಯನ ಮುಖ ಹೇಗಿದೆ ಗಮನಿಸಿ. ನೂರಾರು ಹೆಣ್ಣು ಮಕ್ಕಳ ಪಾಲಿಗೆ ನ್ಯಾಯವನ್ನ ಕೊಡಿಸ್ತೀನಿ ಅಂತ ಬಂದು ಇದೀಗ ಎಸ್ಐಟಿ ಅಧಿಕಾರಿಗಳ ಮುಂದೆ ಹಾಕ್ಮೋರೆ ಹಾಕೊಂಡು ನಿಂತಿರುವ ಚಿನ್ನಯ್ಯನ ಫೋಟೋ ಹೇಗಿದೆ ಅದನ್ನ ರಿಪಬ್ಲಿಕ್ ಕನ್ನಡದ ಮೂಲಕ ಗಮನಿಸ್ತಾ ಇದ್ದೀರಿ. ಮಾಸ್ಕ್ ಹಿಂದಿನ ಅಸಲಿ ಮುಖದ ದರ್ಶನ ರಿಪಬ್ಲಿಕ್ ಕನ್ನಡದ ಮೂಲಕ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಲೈವ್ ನಲ್ಲಿ ಕನೆಕ್ಟೆಡ್ ಇದ್ದ ಹಿರಿಯ ಪೊಲೀಸ್ ಅಧಿಕಾರಿ, ನಿವೃತ್ತ ಪೊಲೀಸ್ ಅಧಿಕಾರಿ ಎಸ್.ಕೆ. ಉಮೇಶ್ ಸರ್ ಅವರು ನೀಡ್ತಾ ಇದ್ರು. ಉಮೇಶ್ ಸರ್, ಐನೋ ನೀವು ಪೊಲೀಸ್ ಅಧಿಕಾರಿಯಾಗಿದ್ದವರು, ಆದ್ರೆ ತಾವೊಬ್ಬ ಹಿಂದೂ ಕೂಡ. ಹೀಗಾಗಿ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಯಾರೋ ಬರ್ತಾರೆ ಎಐ ವಿಡಿಯೋ ಮಾಡ್ತಾರೆ, ನಾವು ಹಿಂದೂಗಳು ನಂಬ್ತೀವಿ. ಯಾರೋ ಬರ್ತಾರೆ ಧರ್ಮಾಧಿಕಾರಿಗಳನ್ನ ನಿಂದಿಸ್ತಾರೆ, ನಾವು ಸಹಿಸ್ಕೊಳ್ತೀವಿ. ಯಾರೋ ಬರ್ತಾರೆ ಅತ್ಯಾಚಾರ ಆಗಿದೆ, ಕೊಲೆ ಆಗಿದೆ ಅಂತಾರೆ, ನಾವು ನಂಬ್ತೀವಿ. ಸರ್, ಈ ನಂಬಿಕೆ ಎಲ್ಲಿ ಕರ್ಕೊಂಡು ಹೋಗ್ತಿದೆ ಸಮಾಜನ? ಹೌದು ನೋಡಿ, ನಾವು ಬಹಳಷ್ಟು ಸುಲಭವಾಗಿ ನಂಬ್ತೀವಿ, ಮತ್ತೆ ಅಷ್ಟಕ್ಕೆ ನಾವು ಕಾಂಪ್ರಮೈಸ್ ಮಾಡ್ಕೊಬಿಡ್ತೀವಿ ನಮ್ಮ ಧರ್ಮಗಳಿಗೆ. ಸಾಮಾನ್ಯವಾಗಿ ಏನಾಗ್ತದೆ, ಇದು ಬಹಳ ಶತಶತಮಾನಗಳಿಂದ ಸಹ ನಡ್ಕೊ ಬಂದಿರುವಂತದ್ದು. ಸಾವಿರಾರು ವರ್ಷಗಳಿಂದನೂ ನಮ್ಮ ವಿರುದ್ಧವಾಗಿ ನಡೆದಿರ್ತಕ್ಕಂಥ ಹಲವಾರು ಷಡ್ಯಂತ್ರಗಳು ನಮ್ಮ ದೇಶದ, ನಮ್ಮ ಧರ್ಮದ ವಿರುದ್ಧ ನೋಡ್ಕೊಂಡು ಬಂದಿದ್ದೀವಿ. ಈಗಲೂ ಅದೇ ಸಹ ಮುಂದುವರಿತಾ ಇದೆ. ಅದೇ ತರವಾದಂತಹ ಮನಸ್ಥಿತಿ ಬದಲಾವಣೆ ಆಗ್ಬಿಟ್ಟದೆ ಅಂತ ಖಂಡಿತವಾಗ್ಲೂ ಇಲ್ಲ, ಇದು ಈಗಲೂ ಇದೆ. ಅಂದ್ರೆ ಈ ನಮ್ಗೆ ಗೊತ್ತಾಗ್ತದೆ ಯಾವ ತರ ಈಗ ಒಂದು 2 ತಿಂಗಳಿಂದ 3 ತಿಂಗಳಿಂದ ಇದು ನಿರಂತರವಾಗಿ ಏನೇನ್ ನಡ್ಕೊಂಡು ಬಂತು, ಅದು ಪೂರ್ವಕವಾಗಿ ಯಾವ ತರ ಯಾರ್ಯಾರೆಲ್ಲ ನಡ್ಕೊಳ್ತಾ ಇದ್ರು, ಏನೇನೆಲ್ಲ ಮಾತಾಡ್ತಾ ಇದ್ರು, ಅದ್ರ ಬಗ್ಗೆ ಯಾರು ನಾವೇನ್ ತಲೆನೂ ಕೆಡ್ಸ್ಕೊಳ್ತಿರ್ಲಿಲ್ಲ. ಯಾಕೆಂತಂದ್ರೆ ಅವ್ರಿಗೆ ಅಯ್ಯೋ ಪಾಪ ಅಂದ್ಬಿಡುದು ಅಷ್ಟೇ ಹೊರತು ಅವ್ರಿಗೆ ನಾವು ಪೂರ್ಣ ಪ್ರಮಾಣದಲ್ಲಿ ಅವ್ರಿಗೆ ನಾವೇನು ತೃಪ್ತಿನೂ ಕೊಡೋಕ್ಕಾಗಲ್ಲ. ಅವ್ರವ್ರ ನಂಬಿಕೆಗಳ ಮೇಲೆ ಹೋಗ್ತದೆ ಅದು.
ಆ ಕಾರಣಕ್ಕೆ ಅತ್ಯಂತ ಹೆಚ್ಚಿಗೆ ಜನ ಸಾರ್ವಜನಿಕರುಗಳು ಯಾವ ಜಾಗಕ್ಕೆ ಹೋಗ್ತಾರೆ, ಯಾವ ಜನನ, ಯಾವ ಧರ್ಮವನ್ನ ಅವರು ಇಷ್ಟಪಡ್ತಾರೆ, ಅವ್ರ ಇಷ್ಟ ಅದು. ಅವರು ಯಾಕೆ ಅಂತ ಅಂದ್ರೆ ಅವ್ರು ಯಾವುದೇ ಧರ್ಮದಲ್ಲಿ ಇದ್ರು ಸಹ ಅದು ನಾವು ಅದನ್ನ ಕ್ವಶನ್ ಮಾಡೋದಕ್ಕೆ ನಮ್ಗೆ ಯಾವುದೇ ತರವಾದಂತ ಅಧಿಕಾರ ಇಲ್ಲ. ಆದ್ರೆ ಈ ತರ ಇದ್ದಂತ ಒಂದು ಧರ್ಮಸ್ಥಳ ಅಂತ ಅನ್ನುವಂತ ಒಂದು ಜಾಗ ಅತ್ಯಂತ ಹೆಚ್ಚಿನ ದಕ್ಷಿಣ ಕಾಶಿ ಎನ್ನುವಂತ ಒಂದು ಜಾಗದ ವಿರುದ್ಧವಾಗಿ ಆಮೇಲೆ ಕೋಟ್ಯಾಂತರ ಜನ ಇದರ ಇಡೀ ಪ್ರಪಂಚ ಇದನ್ನ ನೋಡ್ತಾ ಇದೆ ಅಂತ ಅನ್ನುವಂಥದ್ದಾದಾಗ ಷಡ್ಯಂತ್ರಗಳನ್ನ ಮಾಡುವಂತ ಧೈರ್ಯ ಮಾಡಿದಾರಲ್ಲ, ಅದು ಎಲ್ರಿಗೂ ಆಘಾತ ಉಂಟು ಮಾಡಿರ್ತಕ್ಕಂಥ ಕೆಲಸ. ಅದು ಬೇರೆ ಯಾವುದೋ ಎಲ್ಲೋ ಒಂದು ಸಣ್ಣದೊಂದು ದೇವಸ್ಥಾನನೋ ಇನ್ನೇ ಚಿಕ್ಕದೊಂದು ಏನೋ ಅಲ್ಲಿ ಏನೋ ಅವ್ರ ವೈಯಕ್ತಿಕ ಲಾಭಕ್ಕೆ ಮಾಡ್ಕೊಬಿಟ್ರೋ ಏನೋ ಅವ್ರಿಗಿದೆ ಇದ್ರೆ ಇಷ್ಟೊಂದು ದೊಡ್ಡ ಮಟ್ಟದ ಷಡ್ಯಂತ್ರ ನಡೆದಿದೆ ಅಂದ್ರೆ ಇದು ಯಾವುದೋ ಅಂತಾರಾಷ್ಟ್ರೀಯ ಜಾಲ ಏನಾದ್ರೂ ಇದ್ರೂ ಇರ್ಬೋದಾ ಅವರು ಷಡ್ಯಂತ್ರ ಮಾಡಿದವ್ರ ಹಿಂದೆ, ಆದ್ರಿಂದ ಏನಾದ್ರೂ ಹಣಕಾಸಿನ ವ್ಯವಹಾರಗಳು ನಡೆದಿದ್ದಾವ ಅಂತ ಅನ್ನುವಂಥದ್ದು ಎಲ್ಲೋ ಒಂದ್ ಕಡೆ ಎಲ್ರಿಗೂ ಸಂಶಯ ಬರ್ತದೆ. ಇಲ್ಲಾಂದ್ರೆ ಯಾಕೆ ಮಾಡ್ತಾರೆ ಇವರು ಇಷ್ಟೆಲ್ಲ ಕೆಲಸಗಳು ಬಿಟ್ಟು ಬೆಳಗ್ಗೆಯಿಂದ ಸಾಯಂಕಾಲ ತನಕ ವಿರುದ್ಧವಾಗಿ ಮಾಡೋದಕ್ಕೆ ಏನ್ ಸಿಗುತ್ತೆ ಇವ್ರಿಗೆ ಅಂತ ಹೇಳಿ ಅಂತ ಅದು ಖಂಡಿತವಾಗ್ಲೂ ಯಾರಿಗೂ ನಂಬಿಕೆ ಬರ್ತಕ್ಕಂಥ ನಂಬುದಕ್ಕೆ ಸಾಧ್ಯ ಆಗಲ್ಲ. ಆ ಕಾರಣಕ್ಕೆ ಈ ತನಿಖೆಯನ್ನ ಒಂದು ಲಾಜಿಕಲ್ ಎಂಡು ನಮ್ಮ ಏನು SIT ಇದೆಯಲ್ಲ ಅವರು ತಗೊಂಡೋಗ್ತಾರೆ. ಮತ್ತೆ ಎಲ್ಲರ ನಂಬಿಕೆಗೆ ನಮ್ಮ ಒಂದು ಇದು ನಮ್ಮ ರಾಜ್ಯದ ಒಂದು ನನ್ನ ಲೆಕ್ಕದಲ್ಲಿ ಇಯರ್ ಮಾರ್ಕ್ ಒಂದು ಇನ್ವೆಸ್ಟಿಗೇಷನ್ ಆಗ್ತದೆ ಅಂತ ನನಗಂತೂ ನಂಬಿಕೆ ಇದೆ. ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ. ನಾವು ಪೊಲೀಸರುಗಳು ನಮ್ಮ ಕರ್ನಾಟಕ ಪೊಲೀಸ್ ಬಹಳ ಗೊತ್ತಲ್ಲ, ಬಹಳ ಚೆನ್ನಾಗಿ ಏನು ಮಾತಾಡಲ್ಲ. ಈಗ ಕೆಲವು ಹೇಳ್ಬೋದು ಹಿಂಗಾಗೋ ಮೂಲಕ ಉಮೇಶ್ವರ್ ಹಿಂಗಾಗೋ ಮೂಲಕ ಅಂದ್ರೆ ಈತನ ವಿರುದ್ಧವೇ ಪ್ರಕರಣ ತಿರುಗಿಸೋ ಮೂಲಕ ಸೌಜನ್ಯ ಅನ್ನೋ ಹೆಣ್ಣು ಮಕ್ಕಳಿಗೆ ಮತ್ತೆ ಅನ್ಯಾಯ ಆಯ್ತು ಅಂತ ಹೇಳಿ ಹೇಳ್ಬೋದು. ಆದ್ರೆ ನೀವೊಬ್ಬ ಪೊಲೀಸ್ ಅಧಿಕಾರಿಯಾಗಿ ಹೇಳಿ ಸರ್, ಸೌಜನ್ಯ ಪ್ರಕರಣ ಮತ್ತೆ ರೀಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಸಾಧ್ಯತೆ ಇತ್ತ? ಈ ಭೀಮಾನೋ ಮುಸುಕುದಾರಿನೋ ಯಾರು ಬಂದಿದ್ರು ಕೂಡ ಏನಾಗಿದ್ರು ಕೂಡ ರೀಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಸಾಧ್ಯತೆ ಇತ್ತ? ಹಾಗೆ ಈತನಿಗೂ ಈತ ತಂದ ದೂರಿಗೂ ಸೌಜನ್ಯ ಪ್ರಕರಣಕ್ಕೂ ಸಂಬಂಧ ಇತ್ತ? ಕಳೆದಾಗ ಹೇಳೋದಾದ್ರೆ ನೋಡಿ, ಯಾರು ಏನೇ ಹೇಳಿದ್ರು ನಾನು ಪ್ರಥಮ ಬಾರಿನಲ್ಲೇ ಹೇಳಿದ್ದೆ ಈ ಸೌಜನ್ಯ ಪ್ರಕರಣ ಹೊರಗಡೆ ಬಂದಾಗ, ಇದು ಒಬ್ಬ ಮನುಷ್ಯ ಸತ್ತೋಗ್ಬಿಟ್ಟಾದ್ಮೇಲೆ ಹೇಗೆ ಜೀವಂತ ಮಾಡೋಕ್ಕಾಗಲ್ವೋ ಅದೇ ರೀತಿ ಒಂದು ಸಿಸ್ಟಮ್ ಒಳಗಡೆ ಕಾನೂನಿನ ಅಡಿಯಲ್ಲಿ ಅದೊಂದು ಜಡ್ಜ್ಮೆಂಟ್ ಅಂತ ಪ್ರೊನೌನ್ಸ್ ಆಗ್ಬಿಟ್ಟಾದ್ಮೇಲೆ ಅವನೊಬ್ಬ ಆರೋಪಿನೋ ಇಲ್ಲ ದೋಷಿನೋ ಅಂತ ಆಗ್ಬಿಟ್ಟು ಹೊರಗಡೆ ಬಂದ್ಬಿಟ್ಟಾದ್ಮೇಲೆ ಇಲ್ಲಿ ಯಾವುದೇ ತರವಾದಂತಹ ಆ ಮರು ತನಿಖೆಯನ್ನ ಮಾಡೋದಕ್ಕೆ ನಮ್ಮ ಕಾನೂನಿನ ಪುಸ್ತಕಗಳಲ್ಲಿ ಎಲ್ಲೂ ಇಲ್ಲ. ಈವನ್ ರಾಜ್ಯಪಾಲರಿಗೂ ಇಲ್ಲ, ಪ್ರೈಮ್ ಮಿನಿಸ್ಟರ್ಗೂ ಇಲ್ಲ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗೂ ಇಲ್ಲ. ಯಾಕೆ ನಮ್ಮ ಕಾನೂನು ಒಳಗಡೆ ಅವಕಾಶ ಇಲ್ಲ ಅಂದ್ರೆ ಇನ್ಯಾರಿಗೂ ಇರಲ್ವಲ್ಲ. ಎಲ್ಲರೂ ಕಾನೂನು ಕೆಳಗಡೆ ತಾನೇ ನಾವು ಕೆಲಸ ಮಾಡೋದು, ಬದುಕ್ತಾ ಇರೋದು. ಆ ಕಾರಣಕ್ಕೋಸ್ಕರನೇ ಒಂದು ಪ್ರಕರಣನ ಜಡ್ಜ್ಮೆಂಟ್ ಪ್ರೊನೌನ್ಸ್ ಆಗೋಕ್ ಮೊದಲೇ ಅದೇನಿರ್ತದೋ ಅವಾಗ ಬೇಕಾದ್ರೆ ನಾವು ಏನ್ ಬೇಕಾದ್ರೆ ಒಳಗಡೆ ಆಟ ಆಡಬಹುದು. ರೈಟ್. ಎನಿವೆ, ಇನ್ನು ಸೌಜನ್ಯ ನ್ಯಾಯ ಯಾರಾದ್ರೂ ಕೊಡಿಸಬಹುದು ಅಂತಿದ್ರೆ ನನ್ನ ಮೊಬೈಲ್ ನಲ್ಲಿ ಸಾಕ್ಷಿ ಇದೆ ಅಂತ ಹೇಳ್ತಾ ಇದ್ದ. ಸದ್ಯಕ್ಕೆ ಈ ಎಲ್ಲಾ ಗ್ಯಾಂಗ್ ನ ಪೈಕಿ ಸ್ವತಂತ್ರವಾಗಿ ಉಳಿದಿರುವ ಏಕೈಕ ವ್ಯಕ್ತಿ ಗಿರೀಶ್ ಮಟ್ಟಣ್ಣನವರ್. ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಳ್ಳೋಣ, ಇನ್ನಾದ್ರೂ ಮಟ್ಟಣ್ಣನವರ್ ಅವರ ಮೊಬೈಲ್ ನಲ್ಲಿರುವ ಸಾಕ್ಷ್ಯಗಳು ಹೊರಬರಲಿ, ನ್ಯಾಯ ಹಾಗಾದ್ರೂ ಕೊಡಿಸೋ ಪ್ರಯತ್ನಕ್ಕೆ ಪ್ರಾಮಾಣಿಕವಾಗಿ ಮುಂದಾಗ್ಲಿ ಅಂತ ಹೇಳಿ